ಇನ್ನೊಂದು ಮನ ಕಲಕುವಂತ ಘಟನೆ. ತಂದೆ ತಾಯಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಅಜ್ಜ ಅಜ್ಜಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿದೆ. ವಿಧಿಯ ಆಟಕ್ಕೆ ತಬ್ಬಲಿ ಆಗಿದೆ ಕಂದಮ್ಮ. ಪಾಪ ಹೆಂಗಿರನ ಪುಟ್ಟ ಮಗುವಿನ ದುಸ್ಥಿತಿ. ಯಾಕೆಂದರೆ ತನ್ನ ಅಪ್ಪನನ್ನ ಕಳ್ಕೊಂಡಿದೆ, ಅನಾಥವಾಗ್ಬಿಟ್ಟಿದೆ. ಅಜ್ಜ ಅಜ್ಜಿಗೂ ಕೊರೋನಾ ಸೋಂಕು ಬಂದಿರುವಂಥದ್ದು ಚಾಮರಾಜನಗರದ ಕೊತ್ತಲವಾಡಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಂದೆ ತಾಯಿ ಇಬ್ಬರೂ ಇಲ್ಲ ಎಂಬ ಅರಿವೇ ಇಲ್ಲ ಆ ಮಗುಗೆ. ತನ್ನಷ್ಟಕ್ಕೆ ತಾನು ಆಟ ಆಡ್ತಾ ಇದೆ ಮಗು. ತಂದೆ ಗುರುಪ್ರಸಾದ್, ತಾಯಿ ರಶ್ಮಿ ಸಾವನ್ನಪ್ಪಿದ್ದಾರೆ. ಸಂಬಂಧಿಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಆಟವಾಡ್ತಾ ಇರುವಂಥ ಮಗು ಕೊತ್ತಲವಾಡಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಯಾರಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಮಾತ್ರ ಬರೋದೇ ಬೇಡ. ಚಿಕ್ಕ ಮಗು ಪಾಪ ಯಾರು ನೋಡ್ಕೊಳ್ತಾರೆ? ಅವ್ರ ಅಜ್ಜ ಅಜ್ಜಿಗೂ ಕೂಡ ಕೊರೋನಾ ಬೇರೆ ಬಂದ್ಬಿಟ್ಟಿದೆ. ಪಾಪ ಅಪ್ಪ ಅಮ್ಮನ ಕಳ್ಕೊಂಡು ಆಟ ಆಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ ನೀವು. ಅದಕ್ಕೆ ಅರಿವೇ ಇಲ್ಲ, ತನ್ನ ತಂದೆ ತಾಯಿ ಇಲ್ಲ ಅನ್ನೋದ್ರ ಬಗ್ಗೆ ಆಟ ಆಡ್ತಾ ಇದೆ ಅಲ್ಲಿರುವಂಥ ಮಕ್ಕಳ ಜೊತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ನೋಡ್ತಾ ಇದ್ವಿ, ನಿಜಕ್ಕೂ ಕೂಡ ಮನ ಕಲಕುವ ಘಟನೆ ಇದು. ಅನಾಥ ಆಗ್ಬಿಡ್ತು ಆ ಮಗು. ಅವ್ರ ಅಜ್ಜ ಅಜ್ಜಿ ಹೇಗಿದ್ದಾರೆ? ಎಷ್ಟು ವರ್ಷ ಅವರಿಗೆ, ಅವ್ರ ಅಜ್ಜ ಅಜ್ಜಿಗೆ? ಅವ್ರ ಅಜ್ಜ ಅಜ್ಜಿಗೆ ಅಜ್ಜನಿಗೆ 75 ವರ್ಷ, ಅಜ್ಜಿಗೆ 70 ವರ್ಷ. ಅವರ ತಂದೆ ಕಳೆದ 4 ದಿನಗಳಿಂದ ಸಹ ಹೋಮೈಸೂರಿದ್ದು ಜಿಲ್ಲಾಸ್ಪತ್ರೆಗೆ ಹೋದು ಜಿಲ್ಲಾಸ್ಪತ್ರೆಗೆ ಮೃತಪಟ್ಟಿದ್ರು. ನಿನ್ನೆ ತಾಯಿ ಮಧ್ಯಾಹ್ನ ತಾಯಿ ಮೃತಪಟ್ಟಿದ್ದಾರೆ. ಆದ್ರೆ ಇದು ಯಾವ ಸಹ ಮಗುವಿನ ಗಮನಕ್ಕೆ ಬಂದಿಲ್ಲ, ಅಂದ್ರೆ ಅರಿವಿಗೆ ಬಂದಿಲ್ಲ. ಅಷ್ಟು ಮುಗ್ಧ ಬಾಲಕಿ ಅದು. ಕೇವಲ 4.5 ವರ್ಷದ ಹೆಣ್ಣು ಮಗು, ತುಂಬಾ ಅನಾಥ ಆಗಿದೆ. ಅವ್ರ ಚಿಕ್ಕಪ್ಪನ ವರ್ಷದಲ್ಲಿದೆ. ಆ ಹೆಣ್ಮಗುವನ್ನು ನೋಡ್ಕೊಳಕ್ಕೆ ಯಾರು ಇಲ್ಲ. ನಿಜಕ್ಕೂ ಇದೊಂದು ಮನ ಕಲಕುವ ಘಟನೆ, ಹೃದಯ ವಿದಾರಕ ಘಟನೆ. ಕೊರೋನಾ ಎಂತೆಂತಹ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಒಂದು ಕಾರಣ, ಇದೊಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಪೃಥ್ವಿರಾಜ್. ಆ ಮಗು ಹೆಸರು ಸಂಧ್ಯಾರಾಣಿ ಅಂತ ಹೇಳಿ, ಕೇವಲ 4.5 ವರ್ಷ. ಅವ್ರ ತಂದೆ ಗುರುಪ್ರಸಾದ್ ಮತ್ತೆ ತಾಯಿ ಇಬ್ರು ಕೂಲಿ ಕಾರ್ಮಿಕರು, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಈಗ ಮಗುವಿನ ಮುಂದಿನ ಜೀವನ ಹೇಗೆ ಅನ್ನೋದು ಗ್ರಾಮಸ್ಥರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಆ ಹುಡುಗಿ ಈಗ ನಿಜಕ್ಕೂ ಈಗ ತುಂಬಾ ತೊಂದರೆಯಲ್ಲಿ ಸಿಗಾಕೊಂಡಿದೆ ಅಂತ ಹೇಳ್ಬೋದು. ಆ ಮಗುಗೆ ಏನು ಗೊತ್ತಾಗ್ತಾ ಇಲ್ಲ. ತಂದೆ ಸತ್ತಿದ್ದಾರೆ, ತಾಯಿ ಸತ್ತ, ನೀವು ದೃಶ್ಯದಲ್ಲಿ ನೋಡ್ಬೋದು. ತನ್ನ ಪಾಡಕ್ಕೆ ಆಟ ಆಡ್ಕೊಂಡಿದೆ. ಮಗು ನೋಡ್ತಾ ಅವ್ರ ಮುಖನ ಮಗು ನೋಡಿದೆ. ಅದಕ್ಕೆ ತಂದೆ ಸತ್ತಿದ್ದಾರೆ, ತಾಯಿ ಸತ್ತಿದ್ದಾರೆ ಅನ್ನೋದು ಅದಕ್ಕೆ ಅರಿವಿಗೆ ಬಂದಿಲ್ಲ. ಅಷ್ಟು ಮುಗ್ಧ ಮನೆಯಲ್ಲೇ ಸತ್ತಿರೋದಾ ನಂದೀಶ್? ತಾಯಿ ಮನೆಯಲ್ಲೇ ಸತ್ತಿದ್ದಾರೆ. ತಂದೆ ಹಾಸ್ಪಿಟಲ್, ತಂದೆ 4 ದಿನಗಳಿಂದ ಹಾಸ್ಪಿಟಲ್ ಸತ್ತಿದ್ರು. ತಾಯಿ ಮನೆಯಲ್ಲಿ ಐಸೋಲೇಷನ್. ಅವ್ರಿಗೂ ಕೊರೋನಾ ಅಂದ್ರೆ ಹೋಮ್ ಐಸೋಲೇಷನ್ ಆಗಿದ್ರೆ. ಈಗ ಹೋಮ್ ಐಸೋಲೇಷನ್ ತುಂಬಾ ಕ್ರಿಟಿಕಲ್ ಇಲ್ದೇವರವ್ರು ಇರ್ತಾರೆ, ಸಿಂಪ್ಟಮ್ಸ್ ಇಲ್ದೇವರವರು, ಸಿಂಪ್ಟಮ್ಯಾಟಿಕ್ ಅವರು ಹೋಮ್ ಐಸೋಲೇಷನ್ ಇರ್ತಾರೆ. ಇವ್ರು ಅಷ್ಟೊಂದು ಕ್ರಿಟಿಕಲ್ ಆಗಿತ್ತಾ? ಕ್ರಿಟಿಕಲ್ ಆಗಿರ್ಲಿಲ್ಲ, ಆದ್ರೆ ಉಸಿರಾಟ ಸಮಸ್ಯೆ ಕಾಣಿಸ್ಕೊಂಡಿದೆ. ಹೋಮ್ ಐಸೋಲೇಷನ್ ತುಂಬಾ ಡೇಂಜರಸ್ ಅನ್ನೋದು ಇದೊಂದು ಪ್ರಕರಣ ಸಾಕ್ಷಿಯಾಗಿದೆ. ಸಿಂಪ್ಟಮ್ಯಾಟಿಕ್ಸ್ ಹೋಮ್ ಐಸೋಲೇಷನ್ ಇಟ್ಟಿದ್ರು ಸಹ ಅವ್ರಿಗೆ ಕೆಲವು ವೇಳೆ ಆಮ್ಲಜನಕ ಕೊರತೆ ಉಂಟಾಗುತ್ತೆ. ಕೆಲವು ಸರಿ ಇದ್ದಕ್ಕಿದ್ದಾಗಲೇ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ. ನಿನ್ನೆ 12 ಗಂಟೆಗೆ ಮಹಿಳೆ ಮೃತಪಟ್ಟಿದೆ. ಸಂಧ್ಯಾರಾಣಿ ಅಂತ ಈ ಮಗುವಿನ ತಾಯಿ ಮೃತಪಟ್ಟಿದ್ದಾರೆ. ಆ ಮಗು ಆ ಟೈಮ್ ಮೇಲೆ ಮನೇಲಿ ಇತ್ತು. ಅಂದ್ರೆ ಸಪರೇಟ್ ಆಗಿ ಇರ್ಸಿದ್ರು ಅವ್ರನ್ನ, ತಾಯಿನ ಒಂದು ರೂಮಲ್ಲಿ ಇರ್ಸಿದ್ರು. ಅವ್ರ ಚಿಕ್ಕಪ್ಪ ಸಪರೇಟ್ ಆಗಿ ಇರ್ಸಿದ್ರು. ಮತ್ತೆ ಅಜ್ಜ ಅಜ್ಜಿಗೂ ಸಹ ಈಗ ಅವ್ರಿಗೂ ಸಹ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ನಮ್ಗೆ ಕಣ್ಣೀರ್ ಬರುತ್ತೆ ನಂದೀಶ್, ಆ ರೀತಿಯಾಗಿದೆ. ಅಷ್ಟೊಂದು ಹೃದಯ ವಿದ್ರಾವಕ ಘಟನೆ ಇದು. ಪಾಪ ಹುಡುಗಿ ಚೆನ್ನಾಗಿರ್ಲಿ. ಥ್ಯಾಂಕ್ ಯು.